2026ರ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಿಂದ ಬೆಂಗಳೂರಿನಲ್ಲಿ ಕಳೆದ 3 ತಿಂಗಳಿನಿಂದ ನಡೆಯಿತು. ಈಗ ಫಲಿತಾಂಶವೂ ಸಹ ಹೊರಬೀಳುತ್ತಿದೆ. ಹೀಗಾಗಿ ಇಂದು ಮೈಸೂರಿನ ಮಹಾದೇವ್ ಪ್ರಸಾದ್ ಅವರು ವಿಭಾಗೀಯ ಮಟ್ಟದಲ್ಲಿ ಜಯಭೇರಿಯನ್ನು ಬಾರಿಸಿದ್ದು, ಅಭಿಮಾನಿಗಳು, ವಕೀಲ ಮಿತ್ರರು, ಬೆಂಗಳೂರು ಹಾಗೂ ಮೈಸೂರಿನವರಿಂದ ಅಭಿಮಾನದ ಶುಭಾಶಯಗಳನ್ನು ಕೋರುತ್ತಿದ್ದಾರೆ. ಹಾಗೆ ಪುಷ್ಪಗುಚ್ಛ, ಹೂಮಾಲೆ ಹಾಗೂ ಶಾಲು ಹೊದಿಸುವ ಮೂಲಕ, ಸಿಹಿ ಹಂಚುವ ಮೂಲಕ, ಪಟಾಕಿಯನ್ನು ಸಿಡಿಸುವ ಮೂಲಕ ತಮ್ಮ ಸಂತಸವನ್ನು ಹಂಚಿಕೊಳ್ಳುತ್ತಿರುವುದನ್ನು ವಕೀಲರ ಪರಿಷತ್ ಆವರಣದಲ್ಲಿ ನೋಡಬಹುದಾಗಿದೆ. ಈ ಬಾರಿಯ ಚುನಾವಣೆಯಲ್ಲಿ ಒಟ್ಟು 23 ಜನ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿದ್ದು, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಅದರಲ್ಲಿ ಮೈಸೂರಿನ ಮಹಾದೇವ್ ಪ್ರಸಾದ್ ಅವರು ಕ್ರಮಸಂಖ್ಯೆ 59ರ ಅನ್ವಯ ಜಯಭೇರಿಯನ್ನು ಇವತ್ತು ಗಳಿಸಿದ್ದು, ಅಭಿಮಾನಿಗಳು ಸಂತಸವನ್ನು ಹಂಚಿಕೊಂಡರು. ಮೇಷ್ಟ್ರೆ ಈ ಕಡೆ ಬನ್ನಿ. ಅವನ್ ತೆಗಿಯಪ್ಪ ಸರಿಯಾಗಿ. ನಿಂಗೆ ಅಧ್ಯಕ್ಷ